ನಮಸ್ಕಾರ, ಶುಭ ಸಂಜೆ. ಪವರ್ ಫೋಕಸ್ಗೆ ಸ್ವಾಗತ. ನಾನು ಸಿಂಧೂರ. ಪ್ರತಿದಿನ ಪವರ್ ಫೋಕಸ್ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಬಹುತೇಕ ರಾಜಕಾರಣಿಗಳ ಬಗ್ಗೆ, ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ. ಇವತ್ತಿನ ಪವರ್ ಫೋಕಸ್ನಲ್ಲಿ ಬಹಳ ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಏನಂತ ಅಂದ್ರೆ, ಬೆಳಗಾವಿ ವಿಚಾರ, ಗಡಿಭಾಗದ ವಿಚಾರ ಬಂದಾಗ ಕನ್ನಡಿಗರ ಮೇಲೆ ಪ್ರತಿ ಬಾರಿ ದೌರ್ಜನ್ಯ ಆಗತ್ತೆ. ಕರ್ನಾಟಕದ ಮೇಲೆನೆ ಯಾಕೆ ಈ ರೀತಿ, ಕನ್ನಡಿಗರ ಮೇಲೆ ಯಾಕೆ ಈ ಅಟ್ಟಹಾಸ, ಈ ದೌರ್ಜನ್ಯ, ಈ ಹಲ್ಲೆ? ಪದೇ ಪದೇ MES ಇರಬಹುದು, ಮರಾಠಿ ಪುಂಡ್ರು ಕನ್ನಡಿಗರ ಮೇಲೆ ಅಟ್ಟಹಾಸವನ್ನ ಮೆರೀತಾರೆ. ಯಾಕೆ ಸಹಿಸ್ಕೊಳ್ಬೇಕು? ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರ ಇದೆ, ಏನ್ ಮಾಡ್ತಾ ಇದೆ? ಸರ್ಕಾರ ಏನ್ ಮಾಡ್ತಾ ಇದೆ? ಬೆಳಗಾವಿ ಪ್ರಾಂತ್ಯದಲ್ಲಿರುವಂತಹ ಅಲ್ಲಿನ ನಮ್ಮ ರಾಜ್ಯದ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ? ಎಲ್ಲಿವರೆಗೂ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಅಂತ ಬಕೆಟ್ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ? ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ನಾವು ಚರ್ಚೆ ಮಾಡಲೇಬೇಕು. ಇದು ಎಂದಿನ ಪವರ್ ಫೋಕಸ್ಗಿಂತಲೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಯಾಕೆಂತಂದ್ರೆ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನ ಸಹಿಸಿಕೊಳ್ಳೋದಕ್ಕಾಗಲ್ಲ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಗಿರಬೇಕು ಅನ್ನುವಂಥ ಮಾತು ಕೇವಲ ಪುಸ್ತಕದಲ್ಲಿದ್ರೆ ಸಾಲಲ್ಲ, ಕೇವಲ ಭಾಷಣಗಳಲ್ಲಿ ಇದ್ರೆ ಸಾಲಲ್ಲ, ಅದನ್ನ ನಾವು ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನ ಕೂಡ ಮಾಡಬೇಕಾಗುತ್ತೆ. ಕನ್ನಡ ಪರ ಸಂಘಟನೆಗಳು ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾವೆ? ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಆದಂತಹ ಹಲ್ಲೆ, ಕಂಡಕ್ಟರ್ ಮಹದೇವ್ ಅವರ ಮೇಲೆ ಆದಂತಹ ಹಲ್ಲೆಯನ್ನ ಖಂಡಿಸಿ ತೀವ್ರ ಪ್ರತಿಭಟನೆ ಕೂಡ ಕನ್ನಡ ಪರ ಸಂಘಟನೆಗಳು ನಡೆಸಿದ್ವು. ಕರವೇ ಕೂಡ ಹೋರಾಟವನ್ನ ನಡೆಸಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ಸವಿಸ್ತಾರವಾಗಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ಇದೇ ಹೊತ್ತಿನ ವಿಶೇಷ ಮಹಾದ್ವೇಷಾಗ್ನಿ. ಅಪ್ರಾಪ್ತಿಯೊಬ್ಳು ಹಚ್ಚಿದಂತ ಕಿಡಿಗೆ ತುಪ್ಪ ಸುರಿದು ಮಹಾದ್ವೇಷ ಉಟ್ಕೊಳ್ತು. ಕನ್ನಡಿಗರ ಮೇಲೆ ಶಿವಸೇನೆ, MES ಪುಂಡ್ರು ದಬ್ಬಾಳಿಕೆಯನ್ನ ನಡೆಸಿದ್ರು. ಇದೇನ್ ಮೊದಲನೇ ಬಾರಿ ಅಲ್ಲ ಅವ್ರು ಈ ರೀತಿ ಮಾಡ್ತಾ ಇರೋದು. ಕರುನಾಡ ಬಸ್ಸು ಮತ್ತೆ ಚಾಲಕ, ಕಂಡಕ್ಟರ್ ಮೇಲೂ ಕೂಡ ದೌರ್ಜನ್ಯ ನಡೆಸಿದ್ದಾರೆ. ಏನ್ ಕರ್ನಾಟಕದವ್ರು ನಾವೇನು ನಿಮ್ಗೆ ಬಿಟ್ಟಿ ಸಿಕ್ಕಿದೀವ? ಮಹಾಪುಂಡಾಟಕ್ಕೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಗಡಿನಾಡು. ರೊಚ್ಚಿಗೆದ್ದ ಕನ್ನಡಿಗರ ರೋಷಾಗ್ನಿಗೆ MES ಮೆತ್ತಗಾಗಿದೆ. ಮೆತ್ತಗಾಗ್ಲೇಬೇಕು. ಕನ್ನಡಿಗರು ಯಾರು ಕೈಕಟ್ಟಿ ಕುತ್ಕೊಂಡಿರೋರಲ್ಲ. ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸ್ ಕೊನೆಗೂ ಕೂಡ ಆ ಅಪ್ರಾಪ್ತ ಹೆಣ್ಮಕ್ಳ ಕುಟುಂಬ ವಾಪಸ್ ಪಡ್ಕೊಂಡಿದೆ. ದೂರು ವಾಪಸ್, ನಾವು ಕನ್ನಡಿಗರೇ ಅಂತ ಅಪ್ರಾಪ್ತೆಯ ಕುಟುಂಬ ಕನ್ನಡದಲ್ಲೇ ಮಾತನಾಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹಾಪುಂಡರ ಅಪಪ್ರಚಾರಕ್ಕೆ ಅಪ್ರಾಪ್ತೆ ಕುಟುಂಬ ಕಿಡಿಕಾರಿದೆ. ಯಾರೋ ಬೇಕು ಅಂತ ಹೇಳಿ ಸುಳ್ಳು ಸುದ್ದಿಯನ್ನ ಹಬ್ಸಿದ್ದಾರೆ. ನಾವು ಕೂಡ ಕನ್ನಡಿಗರೇ, ನಮಗೂ ಕೂಡ ಕನ್ನಡದ ಮೇಲೆ ಅಭಿಮಾನ ಇದೆ ಅಂತ ಆ ಅಪ್ರಾಪ್ತ ಹೆಣ್ಮಕ್ಳ ಕುಟುಂಬ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಬೆಳಗಾವಿಯಿಂದ ಬಾಳೆಕುಂದ್ರಿ KH ಬರುವ ವೇಳೆ ನನ್ನ ಮಗಳು ದವಾಖಾನೆಗೆ ಹೋಗಿ ಬರುವ ವೇಳೆ ಟಿಕೆಟ್ ಸಲುವಾಗಿ ಆದ ಜಗಳ. ಇದನ್ನು ಕನ್ನಡ ಮತ್ತು ಮರಾಠಿ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ನಾವು ಕನ್ನಡದ ಅಭಿಮಾನಿಗಳು, ಇದರಲ್ಲಿ ಜಾತಿ ಭೇದ ಭಾವವಿಲ್ಲ. ವಿನಾಕಾರಣ ಮರಾಠಿ ಕನ್ನಡ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ಇದರ ಬಗ್ಗೆ ಮಹಾರಾಷ್ಟ್ರ ಕರ್ನಾಟಕದ ಮಧ್ಯೆ ಜಗಳ ಪ್ರಾರಂಭವಾಗಿದೆ. ಇದನ್ನು ನೋಡಿ ನಮಗೂ ಬೇಜಾರಾಗಿದೆ. ಇದರಲ್ಲಿ ಯಾವುದು ಕನ್ನಡ ಮರಾಠಿ ಭೇದ ಭಾವವಿಲ್ಲ. ನಾವು ಕನ್ನಡಿಗರು, ಭಾಷೆ ಮರಾಠಿ. ನಮ್ಮ ಮಗಳಿಗೆ ಅನ್ಯಾಯವಾಗಿದೆ. ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ಳುತ್ತೇವೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇವೆ. ಈ ಕೇಸನ್ನು ಹಿಂದೆ ತೆಗೆದುಕೊಳ್ಳುವ ಬಗ್ಗೆ ಯಾರದು ಒತ್ತಡ ಇಲ್ಲ. ನಾವು ಸ್ವ ಇಚ್ಛೆಯಿಂದ ಈ ಕೇಸನ್ನು ವಾಪಸ್ ತೆಗೆದುಕೊಳ್ಳುತ್ತೇವೆ. ನೋಡಿ, ಅಪ್ರಾಪ್ತ ಹೆಣ್ಮಕ್ಳ ಕುಟುಂಬದವರು ಏನ್ ಮಾತನಾಡಿದ್ರು ಅಂತ ಕೇಳಿಸ್ಕೊಂಡ್ರಿ. ಕಂಡಕ್ಟರ್ ಮೇಲಿದ್ದಂತಹ ಪೋಕ್ಸೋ ಪ್ರಕರಣವನ್ನ ಕೂಡ ವಾಪಸ್ ಪಡ್ಕೊಂಡ್ರು. ಈ MES ಪುಂಡ್ರು ಇಷ್ಟೆಲ್ಲ ಮಾಡಿದ್ರಲ್ಲ, ಕನ್ನಡಿಗರ ರೋಷಾಗ್ನಿ ಹೇಗಿತ್ತು? ಹಾಗಾದ್ರೆ ಇದರಿಂದ ಏನೆಲ್ಲ ಆಯ್ತು? MES ತಣ್ಣಗಾಗ್ಲೇಬೇಕಾಯ್ತು. ಮಹಾದ್ವೇಷಾಗ್ನಿಗೆ ಬೆಳಗಾವಿಯಲ್ಲಿ ಕನ್ನಡಿಗರ ರೋಷಾಗ್ನಿ. ಗಡಿನಾಡಲ್ಲಿ ಮಹಾರಾಷ್ಟ್ರ ವಿರುದ್ಧ ಪ್ರತಿಭಟನೆಗಳ ಸುರಿಮಳೆನೇ ಇತ್ತು. ಚೆನ್ನಮ್ಮ ಸರ್ಕಲ್ ನಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟಿಸಿದ್ವು. ರಕ್ತ ಕುದಿತಾ ಇದೆ ಅಂತ ಕರವೇ ನಾರಾಯಣಗೌಡರು ಕೂಡ ಮಾತನಾಡಿದ್ರು. ಪ್ರವೀಣ್ ಶೆಟ್ಟಿ ಬಣದಿಂದ ಭಾರಿ ಪ್ರತಿಭಟನೆಯನ್ನ ನಡೆಸಿ, ಈ ನಡುವೆ ಪೊಲೀಸರು ಹಾಗೆ ಕನ್ನಡ ಪರ ಕಾರ್ಯಕರ್ತರ ನಡುವೆ ನೂಕಾಟ ತಳ್ಳಾಟ ಕೂಡ ನಡೀತು. ಅತ್ತ ಕಂಡಕ್ಟರ್ ಮೇಲಿನ ದೌರ್ಜನ್ಯಕ್ಕೆ KSRTC ನೌಕರರು ಕೂಡ ಕಿಡಿಕಾರಿದ್ರು. ಬೆಳಗಾವಿ ಬಸ್ ನಿಲ್ದಾಣದಲ್ಲಿ ನೌಕರರಿಂದ ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡಲಾಯಿತು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಾರಾಯಣಗೌಡರು ಹಾಗೆ ಪ್ರವೀಣ್ ಶೆಟ್ಟಿ ಅವರ ಬಣದಿಂದ ಪ್ರತಿಭಟನೆಯನ್ನ ಕೈಗೊಳ್ಳಲಾಯಿತು. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ನಲ್ಲಿ ರಕ್ತ ಕುದಿತಾ ಇದೆ ಅಂತ ಕರವೇ ನಾರಾಯಣಗೌಡರು ಎಚ್ಚರಿಕೆಯನ್ನ ಕೊಟ್ಟರು. ಪ್ರತಿಭಟನೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ.
ಪ್ರತಿಭಟನೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇನ್ನು ನಾರಾಯಣಗೌಡರು ಹಾಗೆ ಪ್ರವೀಣ್ ಶೆಟ್ಟಿ ಇಬ್ರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ತಾ ಕರ್ನಾಟಕದ ನೆಲದಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಮಾತಾಡಲಿಕ್ಕೆ ಒಬ್ಬ ಕಂಡಕ್ಟರ್ ಹೊಡೆದು ಅವರು ಆಸ್ಪತ್ರೆಗೆ ಅಡ್ಮಿಟ್ ಹಾಕ್ತಾರೆ ಅಂದ್ರೆ ಇಲ್ಲಿಯ ಅಧಿಕಾರಿಗಳು, ಇಲ್ಲಿಯ ಜಿಲ್ಲಾಡಳಿತ, ಇಲ್ಲಿಯ ರಾಜಕಾರಣಿಗಳು ಹೇಗಿದ್ದಾರೆ? ಯಾಕೆ ಬದುಕ್ತಾ ಇದ್ದೀರಿ ನೀವು? ಇವತ್ತು ಆ ವಯಸ್ಸಿನಲ್ಲಿ ಒದೆ ತಿಂದು ಒಬ್ಬ ಕನ್ನಡಿಗ ಬೇಟಿ ಮೇಲೆ ಮಲ್ಕೊಂಡು ಕಣ್ಣೀರು ಹಾಕ್ತಾನಲ್ಲ, ನಿಮ್ಗೇನಾದ್ರೂ ಮಾನವ? ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲೆ ಮಾಡಿರುವಂತಹ ದಾಳಿ ಹಾಕಿರುವಂತಹ ಪೋಸ್ಕೋ ಕಾಯ್ದೆ ಇದು ಬರೀ ಕೆಎಸ್ಆರ್ಟಿಸಿ ಕಂಡಕ್ಟರ್ ಹಾಕಿರುವಂತದ್ದಲ್ಲ, ಇಡೀ ಕನ್ನಡಿಗರ ಮೇಲೆ ದಾಳಿ ಮಾಡಿರುವಂತಹದ್ದು. ದಾಳಿ ಮಾಡಿ ಕನ್ನಡಿಗರ ಸ್ವಾಭಿಮಾನವನ್ನ ಹತ್ತಿಕ್ಲಿಕ್ಕೆ ಪೋಸ್ಕೋ ಕಾಯ್ದೆಯನ್ನು ಹಾಕಿದ್ದಾರೆ. ಇದನ್ನ ಕನ್ನಡಿಗರು ಯಾವತ್ತೂ ಸಹ ನಾವು ತಡೆಯಲ್ಲ. ಸಂಗೊಳ್ಳಿ ರಾಯಣ್ಣನ ನಾಡಲ್ಲಿ ಕನ್ನಡಿಗರ ಮೇಲೆ ದಾಳಿ ಆದ್ರೆ ನಾವು ಬೇರೆ ರಾಜ್ಯದಲ್ಲಿದ್ದೀವಾ ಅಥವಾ ಬೇರೆ ದೇಶದಲ್ಲಿದ್ದೀವಾ? ಈ ಕೂಡಲೇ ಆ